ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 56ನೆಯ ತಿರುನಾಮ ಅಗ್ರಾಹ್ಯ. ಒಮ್ಮೆ ಯಶೋದೆ ಮತ್ತು ನಂದಗೋಪನು ಕಣ್ವ ಮಹರ್ಷಿಗಳನ್ನು ತಮ್ಮ ಮನೆಗೆ ಬಂದು ಕುಟುಂಬವನ್ನು ಆಶೀರ್ವದಿಸಬೇಕೆಂದು ಆಹ್ವಾನಿಸಿದರು. ಮಹರ್ಷಿಗಳು ಒಪ್ಪಿಕೊಂಡು ತಾವು ಪ್ರತಿದಿನ ಪೂಜಿಸುತ್ತಿದ್ದ ಸಾಲಿಗ್ರಾಮ ಪೆರುಮಾಳನ್ನು ಅವರ ಜೊತೆ ಕರೆದುಕೊಂಡು ಗೋಕುಲಕ್ಕೆ ಬಂದರು. ಗೋಕುಲಕ್ಕೆ ಬಂದ ನಂತರ ಸಾಲಿಗ್ರಾಮ ಪೆರುಮಾಳಿಗೆ ತಿರುವಾರಾಧನೆ ಮಾಡಲು ಮನೆಯಲ್ಲೊಂದು ಪ್ರತ್ಯೇಕ ಕೋಣೆ ಬೇಕೆಂದು ಅವರು ಕೇಳಿದರು. ಯಶೋದೆ ಮತ್ತು ನಂದಗೋಪನು ತಮ್ಮ ಮನೆಯ ಎಲ್ಲಾ ಕೋಣೆಗಳನ್ನು ತೋರಿಸಿ ಮಹರ್ಷಿಗಳಿಗೆ ಇಷ್ಟವಾದ ಕೋಣೆಯನ್ನು ಆಯ್ಕೆ ಮಾಡಿಕೊಳ್ಳಲು ವಿನಂತಿಸಿದರು. ಮನೆಯ ಯಾವ ಕೋಣೆಯೂ ತೃಪ್ತಿ ಕೊಡದಿದ್ದರಿಂದ ಮಹರ್ಷಿಗಳು ಗೋಶಾಲೆಯಲ್ಲೇ ತಿರುವಾರಾಧನೆ ಮಾಡಲು ತೀರ್ಮಾನಿಸಿದರು. ಅವರು ಎಲ್ಲ ಪೂಜಾ ಸಿದ್ಧತೆಗಳನ್ನು ಮಾಡಿ ತಿರುವಾರಾಧನೆಯನ್ನು ಆರಂಭಿಸಿದರು. ನೈವೇದ್ಯವನ್ನು ಅರ್ಪಿಸುವ ಸಮಯ ಬಂದಾಗ ಕಣ್ವ ಮಹರ್ಷಿಗಳು ಮಂತ್ರೋಚ್ಚಾರಣೆಯೊಂದಿಗೆ, ಹೇ ನಾರಾಯಣ, ನಿನಗಾಗಿ ತಯಾರಿಸಿದ ಈ ನೈವೇದ್ಯವನ್ನು ದಯವಿಟ್ಟು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದರು. ಕೃಷ್ಣನು ಓಡೋಡಿ ಬಂದು ಅಲ್ಲಿದ್ದ ಎಲ್ಲಾ ನೈವೇದ್ಯವನ್ನು ತಿಂದು ಬಿಟ್ಟನು. ಕಣ್ವ ಮಹರ್ಷಿಗಳು ಕಿರುಚುತ್ತಾ, ನಿಮ್ಮ ಮಗನು ಭಗವಂತನ ನೈವೇದ್ಯವನ್ನೆಲ್ಲ ತಿಂದಿದ್ದಾನೆ, ದಯವಿಟ್ಟು ಅವನನ್ನು ಹಿಡಿದು ಎಲ್ಲಾದರೂ ಕೂಡಿ ಹಾಕಿ, ನಾನು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಎಂದು ಕೋಪದಿಂದ ಹೇಳಿದರು. ಯಶೋದೆಯು ಕೃಷ್ಣನನ್ನು ಅವನ ಕೋಣೆಗೆ ಕರೆದುಕೊಂಡು ಹೋಗಿ, ಕಣ್ವರು ಪೂಜೆ ಮುಗಿಸುವವರೆಗೂ ಇಲ್ಲೇ ಇರಬೇಕು ಎಂದು ಗದರಿ ಅಲ್ಲೇ ಇರುವಂತೆ ಹೇಳಿದಳು. ಆದರೆ ಅದೇ ಘಟನೆ ಪದೇ ಪದೇ ನಡೆಯಿತು. ಕಣ್ವರು ದೇವರಿಗೆ ನೈವೇದ್ಯ ಅರ್ಪಿಸುತ್ತಿದ್ದಾಗಲೆಲ್ಲ ಕೃಷ್ಣನು ಬಂದು ಅದನ್ನು ತಿಂದು ಬಿಡುತ್ತಿದ್ದನು. ಬೇಸರಗೊಂಡ ಯಶೋದೆಯು ಕೃಷ್ಣನಿಗೆ ಬೈಯುತ್ತಾ, ನೀನೇಕೆ ದೇವರಿಗೆ ಇಟ್ಟಿರುವ ನೈವೇದ್ಯವನ್ನೆಲ್ಲ ತಿನ್ನುತ್ತಿದ್ದೀಯಾ? ಮಹರ್ಷಿಗಳಿಗೆ ಯಾಕೆ ಹೀಗೆ ಕಾಟ ಕೊಡುತ್ತಿದ್ದೀಯಾ ಎಂದು ಕೇಳಿದಳು. ಕೃಷ್ಣನು, ಅಮ್ಮ, ನೀನು ಹೇಳಿದ ಹಾಗೆಯೇ ನಾನು ಅವರಿಂದ ದೂರವಿದ್ದೆ. ಆದರೆ ಅವರೇ ಮಂತ್ರ ಹೇಳುತ್ತಾ ನನ್ನನ್ನು ಪದೇ ಪದೇ ಕರೆಯುತ್ತಿದ್ದಾರೆ. ನಾನೇನು ಮಾಡಲಿ? ಕಣ್ವರು ಕೃಷ್ಣನನ್ನು ಕೋಪದಿಂದ ನೋಡುತ್ತಾ, ನಾನು ಕರೆದಿದ್ದು ಭಗವಂತನನ್ನು, ನಿನ್ನನ್ನಲ್ಲ ಎಂದು ರೇಗಿದರು. ಕಣ್ವರು ನೀಡಿದ ಎಲ್ಲಾ ಪ್ರಸಾದವನ್ನು ಕೃಷ್ಣನು ಉಗುಳಿದನು. ಆ ಪ್ರಸಾದದ ಅಗಳು ಮೈಮೇಲೆ ಬಿದ್ದ ತಕ್ಷಣ ಕಣ್ವರಿಗೆ ಈ ಬಾಲಕನೇ ಸಾಕ್ಷಾತ್ ನಾರಾಯಣ ಎಂದು ತಿಳಿಯಿತು. ಕೂಡಲೇ ಅವರು ಕೈಮುಗಿದು ಕೃಷ್ಣನಿಗೆ ನಮಸ್ಕರಿಸಿದರು. ಕಣ್ವರು ದೊಡ್ಡ ಋಷಿಯಾಗಿದ್ದರೂ ಕೃಷ್ಣನೇ ಪರಮಾತ್ಮ ಎಂದು ಅವರಿಗೆ ತಿಳಿಯಲಿಲ್ಲ. ಅಂದರೆ ನಮ್ಮ ಸ್ವಂತ ಜ್ಞಾನದಿಂದ ಭಗವಂತನನ್ನು ಅರಿಯಲು ಸಾಧ್ಯವಿಲ್ಲ. ಆತನೇ ಮನಸ್ಸು ಮಾಡಿದರೆ ಮಾತ್ರ ನಮಗೆ ತಿಳಿಯಲು ಸಾಧ್ಯ. ಗ್ರಾಹ್ಯ ಎಂದರೆ ಅರ್ಥ ಮಾಡಿಕೊಳ್ಳುವುದು ಎಂದು ಅರ್ಥ. ಅಗ್ರಾಹ್ಯ ಎಂದರೆ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅರ್ಥ. ನಾವು ಪ್ರತಿದಿನ ಅಗ್ರಾಹ್ಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಕಷ್ಟವಾಗಿ ಕಾಣುವ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.